ಬಿಗ್ ಬಾಸ್ ಮನೆಗೆ ಹೋದವರ ಸುತ್ತ ವಿವಾದಗಳ ಸುರಿಮಳೆ. ಪೊಲೀಸ್ ಕೇಸ್ಗಳಲ್ಲೇ ಸಿಲುಕಿದ ಪ್ರಮುಖ ಸ್ಪರ್ಧಿಗಳು. ಈಗ ರಜತ್ ಕಿಶನ್, ವಿನಯ್ ಗೌಡ ವಿರುದ್ಧ ಕೇಸ್. ಈ ಹಿಂದೆಯೂ ಹಲವರ ವಿರುದ್ಧ ಪ್ರಕರಣ ದಾಖಲು. ಭಾರಿ ವಿವಾದಕ್ಕೀಡಾಗಿದ್ರು ಅಕ್ಷರ ಬ್ರಹ್ಮ, ರವಿ ಬೆಳಗೆ, ಸಹೋದ್ಯೋಗಿ ಸುನೀಲ್, ಹೆಗ್ಗರವಳ್ಳಿ ಹತ್ಯೆಗೆ ಸುಪಾರಿ ಆರೋಪ. ಸುಪಾರಿ ಆರೋಪದಲ್ಲಿ ಜೈಲು ಪಾಲಾಗಿದ್ದಂತಹ ರವಿ ಬೆಳಗೆರೆ ವಿಧಾನಸಭೆ ಚುನಾವಣೆಯ ವೇಳೆ ಕೋಟ್ಯಾಂತರ ಅವ್ಯವಹಾರ ಆರೋಪ. ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಂತಹ ಚೈತ್ರ ಕುಂದಾಪುರ ಬಿಜೆಪಿ ಟಿಕೆಟ್ ಕೊಡಿಸುವುದಾಗಿ ಕೋಟಿ ಕೋಟಿ ಲೂಟಿ. ಮಕ್ಕಳ ಕಳ್ಳಿ ಆರೋಪ ಹೊತ್ತಿದ್ದಂತಹ ಬಿಗ್ ಬಾಸ್ ಸ್ಪರ್ಧಿ ಮೋಕ್ಷಿತಾ, ಮೂರನೇ ರನ್ನರ್ ಅಪ್ ಆಗಿರುವಂತಹ ಮೋಕ್ಷಿತಾ ಮಹಿಳೆ ಮೋಸ ಮಾಡಿದ ಆರೋಪದಲ್ಲಿದ್ದಂತಹ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಸ್ಪರ್ಧಿಯಲ್ಲಿದ್ದಾಗಲೇ ರಾತ್ರೋರಾತ್ರಿ ಬಂಧನ. ಜೈಲಿಗೆ ಹೋಗಿ ಬೇಲ್ ಪಡೆದು ಮತ್ತೆ ಬಿಗ್ ಬಾಸ್ ಮನೆಗೆ ಬಂದಿದ್ರು. ಎಸ್, ಬಿಗ್ ಬಾಸ್ ಮನೆಗೆ ಯಾರ್ಯಾರು ಹೋಗಿದ್ದಾರೋ ಅವ್ರ ಮೇಲೆಲ್ಲ ಒಂದೊಂದು ಕೇಸ್ ಇದೆ. ಇತ್ತೀಚೆಗೆ ಬಿಗ್ ಬಾಸ್ ಬಂದಿತ್ತಲ್ಲ, ಆ ಒಂದಿಷ್ಟು ಜನರ ಮೇಲೆ ಇನ್ನೂ ಜಾಸ್ತಿ ಕೇಸಸ್ಗಳಿದೆ. ಬಿಗ್ ಬಾಸ್ ಮನೆಗೆ ಹೋಗ್ತಾ ಇರುವುದೇ ಮುಳುವಾಯ್ತಾ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕರ ವಲಯದಲ್ಲಿ ಸೃಷ್ಟಿಯಾಗಿದೆ. ಪೊಲೀಸ್ ಕೇಸ್ಗಳಲ್ಲೇ ಸಿಲುಕಿಕೊಂಡಿದ್ದಾರೆ ಪ್ರಮುಖ ಸ್ಪರ್ಧಿಗಳು. ಪ್ರಮುಖ ಸ್ಪರ್ಧಿ ಯಾವ ತರ ಅಂತಂದ್ರೆ, ಯಾರು ಇಷ್ಟಪಟ್ಟಿರ್ತಾರೋ, ಒಂದಿಷ್ಟು ಸ್ಪರ್ಧಿಗಳಿರ್ತಾರ, ಅವರನ್ನ ಯಾರು ತುಂಬಾ ಇಷ್ಟಪಡ್ತಿದ್ದಾರೋ ಆ ಒಂದು ಸ್ಪರ್ಧಿಗಳೇ ಈಗ ಜೈಲ್ ಪಾಲಾಗ್ತಾ ಇದ್ದಾರೆ. ರಜತ್ ಕಿಶನ್, ವಿನಯ್ ಗೌಡ ವಿರುದ್ಧ ಈ ಒಂದು ಕೇಸ್ ಬಂದಿದೆ. ಮಚ್ಚಿಡ್ಕೊಂಡು ಓಡಾಡ್ತಿದ್ರು ಎನ್ನುವಂತಹ ಒಂದು ಕೇಸ್. ಈ ಹಿಂದೆ ಹಲವರ ವಿರುದ್ಧವೂ ಕೂಡ ಪ್ರಕರಣ ದಾಖಲೆಯಾಗಿದೆ. ಭಾರೀ ವಿವಾದಕ್ಕೀಡಾಗಿದ್ದಂತಹ ಒಂದು ಕೇಸ್ ಅಂತಂದ್ರೆ ಅದು ರವಿ ಬೆಳಗೆರೆ ಅವರ ವಿಚಾರ. ಸಹೋದ್ಯೋಗಿ ಸುನೀಲ್ ಹೆಗ್ಗರವಳ್ಳಿ ಹತ್ಯೆಗೆ ಸುಪಾರಿ ಆರೋಪ. ಆ ಒಂದು ಬೆನ್ನಲೆಯಲ್ಲಿ ಅವರು ಜೈಲು ಪಾಲಾಗಿದ್ರು. ವಿಧಾನಸಭೆ ಚುನಾವಣೆಯ ವೇಳೆ ಕೋಟ್ಯಾಂತರ ಅವ್ಯವಹಾರದ ಆರೋಪ. ಎಸ್, ಅದಿಷ್ಟು ರವಿ ಬೆಳಗೆರೆ ಅವರಿಗೆ ಬಂದಿತ್ತು. ರವಿ ಬೆಳಗೆರೆ ಅವರು ಕೂಡ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಂತಹ ಚೈತ್ರ ಕುಂದಾಪುರ ಅವರು ಕೋರ್ಟ್ ಕೇಸ್ ವಿಚಾರವಾಗಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಒಂದಿನ ಹೋಗಿ ಬಂದಿದ್ರು. ಬಿಜೆಪಿ ಟಿಕೆಟ್ ಕೊಡಿಸೋದಾಗಿ ಲೂಟಿ ಆರೋಪ. ಮಕ್ಕಳ ಕಳ್ಳಿ ಎನ್ನುವಂತಹ ಆರೋಪವನ್ನು ಹೊತ್ತಿದ್ದಂತಹ ಮೋಕ್ಷಿತಾ ಅವರ ವಿಡಿಯೋ ಆಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇತ್ತು. ಖಾಸಗಿ ಚಾನೆಲ್ನಲ್ಲಿ ಪ್ರಸಾರವಾಗಿದ್ದಂತಹ ಒಂದು ಕ್ರೈಮ್ ನ್ಯೂಸ್ ಆ ಒಂದು ಸಂದರ್ಭದಲ್ಲಿ ಹೊರಗೆ ಬಂತು. ಮೂರನೇ ರನ್ನರ್ ಅಪ್ ಆಗಿದ್ರು ಮೋಕ್ಷಿತಾ. ಮಹಿಳೆಯನ್ನ ಮೋಸ ಮಾಡಿರುವಂತಹ ಆರೋಪದಲ್ಲಿ ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ರಾತ್ರೋರಾತ್ರಿ ಬಂಧನ ಆಗಿದ್ದಾರೆ. ಆ ಹುಲಿ ಉಗಿರಿನ ವಿಚಾರವಾಗ್ಲೂ ಕೂಡ ಅವರು ಒಮ್ಮೆ ಪೊಲೀಸರ ವಿಚಾರಣೆಗೆ ಹೋಗಿ ಬಂದಿದ್ದಾರೆ. ಜೈಲಿಗೆ ಹೋಗಿ ಬೇಲ್ ಪಡೆದು ಮತ್ತೆ ಬಿಗ್ ಬಾಸ್ ಮನೆಗೆ ಬಂದಿದ್ದಂತಹ ವರ್ತೂರ್ ಸಂತೋಷ್. ಹಾಗಾದ್ರೆ ಏನ್ ನಡೀತಾ ಇದೆ?